ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 41. ಸೌಮ್ಯಾನುಶೋಚೆ ತಮದ ಪತಂತಂ ಭ್ರಾತ್ರೆ ಪರೇತಾಯ ವಿದುದ್ರುಹೇ ಯಹ ನಿರ್ಯಾಪಿತೋ ಯೇನ ಸುಹೃತ್ಸ್ವಪೂರ್ಯ ಅಹಂ ಸ್ವಪುತ್ರಾನ್ ಸಮನುವ್ರತೇನ. ಅನುವಾದ: ಎಲೈ ಸೌಮ್ಯನೇ, ಮರಣ ಹೊಂದಿದ ತನ್ನ ಸಹೋದರನ ವಿರುದ್ಧ ಬಂಡಾಯವೆದ್ದ ಅವನ ಸಲುವಾಗಿ ನಾನು ಶೋಕಿಸುತ್ತೇನೆ. ನಾನು ಪ್ರಾಮಾಣಿಕವಾಗಿ ಅವನ ಹಿತೈಷಿಯಾಗಿದ್ದರೂ ಅವನು ನನ್ನನ್ನು ತನ್ನ ಮನೆಯಿಂದ ಹೊರದೂಡಿದ, ಏಕೆಂದರೆ ಅವನು ತನ್ನ ಪುತ್ರರ ಕಾರ್ಯವಿಧಾನವನ್ನೇ ಒಪ್ಪಿ ಅನುಸರಿಸಿದ. ಶ್ಲೋಕ 42. ಸೋಹಂ ಹರೇರ್ಮರ್ತ್ಯ ವಿಡಂಬನೇನ ದೃಶೋ ನೃಣಾಂ ಚಾಲಯತೋ ವಿಧಾತುಃ ನಾನ್ಯೋಪಲಕ್ಷ್ಯ ಪದವೀಂ ಪ್ರಸಾದಾತ್ ಚರಾಮಿ ಪಶ್ಯನ್ ಗತವಿಸ್ಮಯೋತ್ರ. ಅನುವಾದ: ಇತರರಿಗೆ ಗೋಚರಿಸದಂತೆ ಜಗತ್ತಿನಾದ್ಯಂತ ಪರ್ಯಟನ ಮಾಡಿರುವ ನನಗೆ ಇದರಿಂದ ಆಶ್ಚರ್ಯವೇನೂ ಆಗಿಲ್ಲ. ಮರ್ತ್ಯಲೋಕದ ಮಾನವನ ಕಾರ್ಯಗಳಂತೆಯೇ ಕಾಣುವ ದೇವೋತ್ತಮ ಪುರುಷನ ಕಾರ್ಯಗಳು ಉಳಿದವರಿಗೆ ವಿಸ್ಮಯಕಾರಿಯಾದವು. ಆದರೆ ಅವನ ಅನುಗ್ರಹದಿಂದ ನಾನು ಅವನ ಮಹಿಮೆಯನ್ನು ಬಲ್ಲೆ. ಹೀಗೆ ಸಕಲ ವಿಷಯಗಳಲ್ಲೂ ನಾನು ಸುಖಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ವಿದುರ ಏನ್ ಮಾಡ್ತಾನೆ, ನಕುಲ ಸಹದೇವರ ಬಗ್ಗೆ, ಅವರ ಯೋಗಕ್ಷೇಮ ಹೇಗಿದೆ ಅಂತನ್ಬಿಟ್ಟು ಕೇಳ್ಕೊಳ್ತಾನೆ. ಮತ್ತೆ ಪೃಥೆ ಇನ್ನೂ ಜೀವಂತವಾಗಿದ್ದಾಳ, ಅವಳು ತಂದೆ ಇಲ್ಲದ ಮಕ್ಕಳನ್ನ ಸಾಕಬೇಕು ಅನ್ನುವಂತ ಸಲುವಾಗಿ ಬದುಕಿದಾಳೆ, ಇಲ್ಲ ಅಂತಂದ್ರೆ ಅವಳು ಪಾಂಡು ಜೊತೆನೆ ಅವಳು ಕೂಡ ಸಹಗಮನ ಮಾಡ್ಕೊಳ್ತಾ ಇದ್ಲು ಅಂತನ್ಬಿಟ್ಟು ಹೇಳ್ತಾರೆ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಏನ್ ಕೇಳ್ತಾ ಇದ್ದಾನೆ, ವಿದುರ ಕೇಳ್ತಾನೆ, ಮರಣ ಹೊಂದಿದಂತಹ ತನ್ನ ಸಹೋದರನ ವಿರುದ್ಧ ಬಂಡಾಯವೆದ್ದಂತಹ ಅವನ ಸಲುವಾಗಿ, ಅಂದ್ರೆ ಇಲ್ಲಿ ಧೃತರಾಷ್ಟ್ರನ ಬಗ್ಗೆ ನನಗೆ ಯೋಚನೆ ಇದೆ, ಶೋಕ ಇದೆ. ಯಾಕೆ ಅಂತಂದ್ರೆ ಅವನು ಪುತ್ರ ಮೋಹದಲ್ಲಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಸತ್ತಿರುವ ತನ್ನ ತಮ್ಮನ ಮಕ್ಕಳ ಮೇಲೆ ಅವನು ಹಾಗೆ ಸಾಧಿಸ್ಬಿಟ್ಟ. ಆಮೇಲೆ ತನ್ನ ತಮ್ಮನ ಮೇಲೇನೆ ಅವನು ಬಂಡಾಯ ಎದ್ದಿದ್ದಾನೆ. ಅದಕ್ಕೋಸ್ಕರ ನಾನು ಅವನ ಬಗ್ಗೆ ಶೋಕ ಪಡ್ತಾ ಇದ್ದೀನಿ. ನಾನು ಪ್ರಾಮಾಣಿಕವಾಗಿ ಅವನ ಹಿತೈಷಿ ಆಗಿದ್ರೂ ಕೂಡ, ಅಂದ್ರೆ ನನ್ನ ಮನಸ್ಸಿನಿಂದ ನಾನು ಯಾವಾಗಲೂ ಅವನ ಒಳಿತನ್ನೇ ಬಯಸ್ತಾ ಇದ್ದೆ. ಅಷ್ಟು ಚೆನ್ನಾಗಿ ನಾನು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದೆ, ಮತ್ತು ಯಾವಾಗಲೂ ನಾನು ಅವನ ಹಿತವನ್ನು ಬಯಸುವಂಥವನು. ಆದರೂ ಕೂಡ ಅವನು ನನ್ನನ್ನು ತನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ. ಯಾಕೆ ಅಂತಂದರೆ ಅವನು ತನ್ನ ಮಕ್ಕಳು ಏನು ಮಾಡ್ತಾರೋ ಅದನ್ನೇ ಸರಿ ಅಂತ ಒಪ್ಕೊಂಡಿದ್ದ, ಮತ್ತು ಅದನ್ನೇ ಅನುಸರಣೆ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಈಗ ದುರ್ಯೋಧನ ಏನು ಹೇಳಿದ್ರು ಕೂಡ ಅದಕ್ಕೂ ಹ್ಞೂ ಅಂತ ಇದ್ದ ಹೊರತು ಯಾವತ್ತೂ ನೀನು ಹೀಗೆ ಮಾಡಬೇಡಪ್ಪ, ಇದು ಸರಿಯಲ್ಲ ಅಂತ ಅವ್ನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ಅದರಿಂದಾನೇ ಈ ರೀತಿಯೆಲ್ಲ ಆಯಿತು ಅಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವಿದುರ ತನ್ನ ಹಿರಿಯಣ್ಣನ ಕ್ಷೇಮ ಸಮಾಚಾರವನ್ನು ವಿಚಾರಿಸಲಿಲ್ಲ, ಏಕೆಂದರೆ ಅವನು ನರಕಕ್ಕೆ ಬೀಳುವುದರ ಹೊರತು ಸೌಖ್ಯದಿಂದಿರುವ ಸಾಧ್ಯತೆಯೇ ಇರಲಿಲ್ಲ. ವಿದುರನು ಧೃತರಾಷ್ಟ್ರನ ಪ್ರಾಮಾಣಿಕ ಹಿತೈಷಿಯಾಗಿದ್ದನು. ಅವನಿಗೆ ತನ್ನ ಹೃದಯದ ಒಂದು ಮೂಲೆಯಲ್ಲಿ ಧೃತರಾಷ್ಟ್ರನ ಬಗ್ಗೆ ಅನುಕಂಪವಿತ್ತು. ಧೃತರಾಷ್ಟ್ರನು ಗತಿಸಿದ ಸಹೋದರನಾದ ಪಾಂಡುವಿನ ಮಕ್ಕಳ ವಿರುದ್ಧ ನಿಂತದ್ದಕ್ಕೆ ಹಾಗೂ ತನ್ನ ಕುಟಿಲ ಪುತ್ರರ ಸೂಚನೆಯಂತೆ ತನ್ನನ್ನು ಮನೆಯಿಂದ ಹೊರದೂಡಿದ್ದಕ್ಕೆ ಅವನು ಶೋಕಿಸಿದನು. ಅಂದ್ರೆ ವಿದುರ ಇದಾನಲ್ಲ, ಅವನು ಧೃತರಾಷ್ಟ್ರನ ಬಗ್ಗೆ ವಿಚಾರಿಸ್ಕೊಳ್ಳಿಲ್ಲ, ನನ್ನಣ್ಣ ಹೇಗಿದ್ದಾನೆ ಏನು ಅಂತಂದ್ಬಿಟ್ಟು. ಯಾಕೆ ಅಂತಂದ್ರೆ ಅವನು ನರಕಕ್ಕೆ ಹೋಗೋದಂತೂ ಗ್ಯಾರಂಟಿ ಅನ್ನೋದು ಅವನು ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವನು ಸುಖದಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿದುರ ಏನು ಅಂತಂದ್ರೆ ಧೃತರಾಷ್ಟ್ರನ ಪರಮ ಹಿತೈಷಿ ಆಗಿದ್ದ, ಪ್ರಾಮಾಣಿಕವಾಗಿ ಅವನು ಒಳಿತನ್ನೇ ಬಯಸ್ತಾ ಇದ್ದಂಥವನು. ಅವನಿಗೆ ತನ್ನ ಹೃದಯದ ಒಂದು ಮೂಲೆಯಲ್ಲಿ ಧೃತರಾಷ್ಟ್ರನ ಬಗ್ಗೆ ಬಹಳ ಅನುಕಂಪ ಕೂಡ ಇತ್ತು. ಆದರೆ ಧೃತರಾಷ್ಟ್ರ ಏನು ಮಾಡ್ದ, ಸತ್ತೋದಂತ ತನ್ನ ತಮ್ಮ ಪಾಂಡು ಇದಾನಲ್ಲ, ಅವನ ಮಕ್ಕಳ ವಿರುದ್ಧ ಯಾವಾಗ ನಿಂತ್ಕೊಳ್ತಾನೋ ಅವಾಗ ಇವನಿಗೆ ಬೇಜಾರಾಗುತ್ತೆ. ಮತ್ತೆ ಅದರ ಬಗ್ಗೆ ಏನೋ ಒಂದು ಮಾತಾಡೋದಕ್ಕೆ ಹೋದಾಗ ವಿದುರನನ್ನ ಮನೆಯಿಂದ ಹೊರಗಡೆನೆ ಹಾಕ್ಬಿಡ್ತಾನೆ. ಇದೆಲ್ಲದರಿಂದ ವಿದುರ ಎಂದಿಗೂ ಧೃತರಾಷ್ಟ್ರನ ಶತ್ರುವಾಗಲಿಲ್ಲ, ಹಿತೈಷಿಯಾಗೆ ಮುಂದುವರಿದನು.
ಜೊತೆಗೆ ಧೃತರಾಷ್ಟ್ರನ ಜೀವನದ ಕೊನೆಯ ಘಟ್ಟದಲ್ಲಿ ವಿದುರನೇ ಅವನ ನಿಜವಾದ ಮಿತ್ರನೆಂಬುದು ಸಿದ್ಧವಾಯಿತು. ಇದು ವಿದುರನಂತಹ ವೈಷ್ಣವನ ನಡವಳಿಕೆ. ಅವನು ತನ್ನ ಶತ್ರುಗಳು ಸೇರಿದಂತೆ ಎಲ್ಲರಿಗೂ ಒಳಿತನ್ನು ಬಯಸುತ್ತಾನೆ. ನೋಡಿ, ಅವನನ್ನ ಮನೆಯಿಂದ ಹೊರಗಡೆ ಎಲ್ಲ ಹಾಕ್ಬಿಡ್ತಾರೆ, ಆದರೂ ಕೂಡ ಅವನ ಮೇಲೆ ಅವನಿಗೆ ದ್ವೇಷ ಬರಲಿಲ್ಲ. ಯಾವಾಗಲೂ ಅವನ ಹಿತವನ್ನೇ ಬಯಸ್ತಾ ಇದ್ದ, ಅವನಿಗೆ ಒಳ್ಳೇದಾಗಬೇಕು ಅಂತಲೇ ಅವನು ಅಂದ್ಕೊಳ್ತಾ ಇದ್ದ. ಯಾವಾಗ ಜೀವನದ ಕೊನೆ ಘಟ್ಟ ಬರುತ್ತೆ ನೋಡಿ ಧೃತರಾಷ್ಟ್ರನಿಗೆ, ಆವಾಗ ಅವನಿಗೆ ಗೊತ್ತಾಗುತ್ತೆ ವಿದುರನೇ ಅವನ ಒಳ್ಳೆಯ ಮಿತ್ರ ಅನ್ನೋದು. ವಿದುರ ಒಬ್ಬ ವೈಷ್ಣವನಾಗಿದ್ದರಿಂದ ಅವನು ಯಾರನ್ನೂ ದ್ವೇಷಿಸ್ತಾ ಇಲ್ಲ, ಎಲ್ಲರೂ ಕೂಡ ನನ್ನವರೇ ಅಂತ ಅವನು ಭಾವಿಸ್ಕೊಳ್ತಾ ಇದ್ದ. ಅಂದರೆ ವೈಷ್ಣವರ ಗುಣ ಅದು. ಶತ್ರುಗಳಿಗೂ ಕೂಡ ಒಳ್ಳೇದಾಗಬೇಕು ಅಂತಲೇ ಅವರು ಬಯಸ್ತಾರೆ. ಆ ರೀತಿಯ ಒಂದು ಗುಣ ಇದ್ದಂಥವನು ವಿದುರ ಅನ್ನೋದು ಇದರ ಅರ್ಥ. ಈಗ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರಿಗೆ ಕಾಣಿಸ್ದೇ ಇರೋ ಥರ ಜಗತ್ತಿನಾದ್ಯಂತ ಪರ್ಯಟನೆ ಮಾಡಿರುವಂತಹ ನನಗಿದರಿಂದ ಆಶ್ಚರ್ಯವೇನೂ ಆಗಿಲ್ಲ. ಯಾಕೆಂತಂದರೆ ನಾನು ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದೀನಿ. ಮತ್ಸ್ಯಲೋಕದ ಮಾನವನ ಕಾರ್ಯಗಳ ಹಾಗೆ, ಈಗ ನಾವು ಜನರಲ್ ಆಗಿ ಹೇಗೆ ಕೆಲಸಗಳನ್ನು ಮಾಡ್ತೀವೋ ಅದೇ ರೀತಿ ಭಗವಂತನ ಕೆಲಸಗಳು ಕೂಡ ಉಳಿದವರಿಗೆ ವಿಸ್ಮಯಕಾರಿಯಾಗಿರುತ್ತೆ. ಯಾಕಂದರೆ ಈಗ ಅವನು ಅತಿಮಾನುಷವಾದಂಥ ಕೆಲಸಗಳನ್ನು ಮಾಡಿಬಿಡ್ತಾನೆ. ಅದನ್ನು ನೋಡಿ ಬೇರೆಯವ್ರಿಗೆಲ್ಲನೂ ಕೂಡ ಆಶ್ಚರ್ಯ, ವಿಸ್ಮಯ ಇದೆಲ್ಲ ಆಗೋದು ಖಂಡಿತಾನೆ. ಆದರೆ ಅವನ ಅನುಗ್ರಹದಿಂದ ನಾನು ಅವನ ಮಹಿಮೆಯನ್ನು ತಿಳ್ಕೊಂಡಿದ್ದೀನಿ. ಹೀಗೆ ಸಕಲ ವಿಷಯಗಳಲ್ಲೂ ಕೂಡ ನಾನು ಸುಖಿ ಅಂತ ಹೇಳ್ತಾನೆ. ಅಂದರೆ ನನಗೆಲ್ಲ ರೀತಿಯಿಂದಲೂ ಕೂಡ ಸೌಕರ್ಯನೇ ಸಿಕ್ಕಿದೆ, ನನಗೆ ಒಳ್ಳೆಯದೇ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡಿ, ಭಗವಂತನ ಭಕ್ತರು ಯಾರಿರ್ತಾರೋ ಅವನಿಗೆ ಭಗವಂತನ ಬಗ್ಗೆ ಎಲ್ಲನೂ ಗೊತ್ತಿರುತ್ತಲ್ವ, ಅದಕ್ಕೆ ಅವ್ರಿಗೇನು ಆಶ್ಚರ್ಯ ಅನ್ಸಲ್ಲ. ಆದರೆ ಯಾರು ಭಕ್ತರು ಅಲ್ಲದೆ ಇರ್ತಾರೋ ಅವರಿಗೆ ಭಗವಂತನ ಕಾರ್ಯಗಳೆಲ್ಲ ವಿಸ್ಮಯ ಅನಿಸುತ್ತೆ, ಆಶ್ಚರ್ಯ ಅನಿಸುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಧೃತರಾಷ್ಟ್ರನ ಸಹೋದರನಾಗಿದ್ದರೂ ವಿದುರನು ಅವನಿಂದ ಸಂಪೂರ್ಣವಾಗಿ ಭಿನ್ನನಾಗಿದ್ದನು. ಭಗವಾನ್ ಶ್ರೀಕೃಷ್ಣನ ಅನುಗ್ರಹದಿಂದಾಗಿ ಅವನು ತನ್ನ ಸಹೋದರನಂತೆ ಮೂರ್ಖನಾಗಿರಲಿಲ್ಲ. ಆದ್ದರಿಂದ ಸೋದರನಾದ ಧೃತರಾಷ್ಟ್ರನ ಸಾಹಚರ್ಯ ಅವನ ಮೇಲೆ ಪ್ರಭಾವ ಬೀರಲಾಗಲಿಲ್ಲ. ಅಂದರೆ ಧೃತರಾಷ್ಟ್ರನ ತಮ್ಮ ಆಗಿದ್ರೂ ಕೂಡ ವಿದುರ, ಧೃತರಾಷ್ಟ್ರನಿಗೂ ವಿದುರನಿಗೂ ಬಹಳ ವ್ಯತ್ಯಾಸ ಇತ್ತು. ಅವನಿಗಿಂತ ಕಂಪ್ಲೀಟಾಗಿ ಭಿನ್ನನಾಗಿದ್ದ, ಬೇರೆಯೇ ಆಗಿದ್ದ ಅವನು. ಇವನ ನೇಚರೇ ಒಂಥರ, ಅವನ ನೇಚರೇ ಒಂಥರ. ಇಲ್ಲಿ ಭಗವಂತ ಶ್ರೀಕೃಷ್ಣನ ಅನುಗ್ರಹ ಆಗಿದ್ದರಿಂದ ಅವನು ಧೃತರಾಷ್ಟ್ರನ ಹಾಗೆ ಮೂರ್ಖನ ಆಗಲಿಲ್ಲ. ಈಗ ಧೃತರಾಷ್ಟ್ರನನ್ನ ಮೂರ್ಖ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಮೊದಲೇ ಅವನಿಗೆ ಕಣ್ಣಿಲ್ಲ, ಒಳಗಣ್ಣೂ ಇಲ್ಲ. ಆಮೇಲೆ ಮಗನ ಮೋಹಕ್ಕೆ ಒಳಗಾಗಿರೋದ್ರಿಂದ ಅವನಿಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ, ಏನು ಯೋಚನೆ ಮಾಡಬೇಕು, ಏನು ಡಿಸಿಷನ್ ತೊಗೋಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮೂರ್ಖ ಅಂತ ಹೇಳಿದ್ದಾರೆ. ಇಲ್ಲಿ ಅವನ ಜೊತೆನಲ್ಲಿದ್ದರೂ ಕೂಡ ಅವನ ಬುದ್ಧಿ ಇವನಿಗೆ ಬರಲಿಲ್ಲ. ನೋಡಿ, ಧೃತರಾಷ್ಟ್ರನ ಸಹಚರ್ಯ ಅವನ ಮೇಲೆ ಪ್ರಭಾವವನ್ನು ಬೀಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಸಹವಾಸದಲ್ಲಿದ್ದಾಗ ನಾವು ಕೆಟ್ಟು ಹೋಗ್ತೀವಿ, ಆದರೆ ನಾವು ಸ್ಟ್ರಾಂಗ್ ಆಗಿದ್ದರೆ ಎಂಥವರ ಸಹವಾಸ ನಮಗೆ ಸಿಕ್ಕಿದ್ರೂ ಕೂಡ ನಾವು ಭಗವಂತನಲ್ಲಿ ಕಂಪ್ಲೀಟಾಗಿ ಸರೆಂಡರ್ ಆಗಿದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಆವಾಗ ಎಂಥವರ ಸಹವಾಸ ಮಾಡಿದ್ರೂ ಕೂಡ ಅದು ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಧೃತರಾಷ್ಟ್ರ ಮತ್ತು ಅವನ ಲೋಕಾಸಕ್ತರಾದ ಪುತ್ರರು ತಮ್ಮ ಸ್ವಂತ ಬಲದಿಂದ ಪ್ರಪಂಚದ ಮೇಲೆ ಮಿಥ್ಯಾಧಿಪತ್ಯ ನಡೆಸಲಿಚ್ಛಿಸಿದರು. ಭಗವಾನ್ ಶ್ರೀಕೃಷ್ಣನು ಈ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹಿಸಿದನು. ಹೀಗಾಗಿ ಅವರು ಹೆಚ್ಚು ಹೆಚ್ಚು ಪರತಭ್ರಾಂತರಾದರು. ಆದರೆ ಭಗವಂತನಿಗೆ ಪ್ರಾಮಾಣಿಕವಾದ ಭಕ್ತಿ ಸೇವೆ ಸಾಧಿಸುವುದು ವಿದುರನ ಬಯಕೆಯಾಗಿತ್ತು. ಆದ್ದರಿಂದಲೇ ಅವನು ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತವಾದ ಆತ್ಮನಾದನು. ಅಂದರೆ ಅರ್ಥ, ಧೃತರಾಷ್ಟ್ರ ಮತ್ತು ಅವನ ಮಕ್ಕಳು, ಅದರಲ್ಲೂ ಅವರು ಲೋಕಕ್ಕೆ ಆಸಕ್ತರಾಗಿರುವಂಥವ್ರು, ಈ ಜಗತ್ತಲ್ಲಿ ಏನೇನಿದೆಯೋ ಅದಕ್ಕೆ ಆಸಕ್ತಿ ಇದ್ದಂಥವ್ರು, ಅವರು ತಮ್ಮ ಸ್ವಂತ ಬಲದಿಂದ ಪ್ರಪಂಚದ ಮೇಲೆ ಮಿಥ್ಯಾಧಿಪತ್ಯವನ್ನು, ಅಂದರೆ ಈಗ ಯುಧಿಷ್ಠಿರ ಮಹಾರಾಜ ಮತ್ತು ಅವನ ತಮ್ಮಂದರು ಇಡೀ ವಿಶ್ವಕ್ಕೆ ಹೋಗಿ ಗೆದ್ಕೊಂಡ್ಬರ್ತಾರೆ. ಎಲ್ಲ ರಾಜರನ್ನು ಕೂಡ ತಮ್ಮ ಒಂದು ಅಂಡರಲ್ಲಿ ಇಟ್ಕೊಳ್ತಾರೆ. ಅಂದರೆ ಎಲ್ಲರನ್ನೂ ಕೂಡ ಗೆದ್ದು ಏಕಚಕ್ರಾಧಿಪತ್ಯವನ್ನು ನಡೆಸಬೇಕು ಅಂತ ಅವನು ಸಾಮ್ರಾಟನಾಗ್ತಾನೆ. ಅಂದರೆ ಎಲ್ಲರ ಮೇಲೆ ಅವರು ಅಧಿಪತ್ಯವನ್ನು ಪಡ್ಕೊಳ್ತಾರೆ, ತಾವೇ ಹೋಗಿ ಅವರ ಜೊತೆ ಸೆಣಸಾಡಿ. ಆದರೆ ಇವನು ಸುಳ್ಳಾಗೆ ಅವನು
ನಾನೇ ಒಡೆಯ ಅಂತ ತಿಳ್ಕೊಂಡು ನಾನೇ ನಡೆಸಬೇಕು ಆಧಿಪತ್ಯ ಅನ್ನೋದು ಅವನು ಇಚ್ಛೆ ಪಡ್ತಾನೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಅವನಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಅಂದರೆ ನಾವು ಏನನ್ನು ಆಸೆ ಪಡ್ತೀವೋ ಒಳಗಡೆಯಿಂದ ಭಗವಂತ ಆಸೆಯನ್ನು ನೆರವೇರಿಸ್ತಾನೆ ಒಂದೊಂದಾಗಿ. ಅದಕ್ಕೆ ನಾವು ಸ್ವಲ್ಪ ಸಮಯ ತಗೊಳ್ಳುತ್ತೆ, ಕಾಯಬೇಕು, ಸಮಯ ಸಂದರ್ಭಕ್ಕನುಸಾರವಾಗಿ ಅದು ಆಗುತ್ತೆ. ಈ ರೀತಿ ಅವರು ಕೂಡ ಹೆಚ್ಚು ಹೆಚ್ಚು ಪಥಭ್ರಾಂತರಾಗ್ತಾರೆ. ಆದರೆ ಯಾರು ಭಗವಂತನಿಗೆ ಪ್ರಾಮಾಣಿಕವಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರಲ್ಲ, ಅದು ವಿದುರನ ಬಯಕೆಯಾಗಿತ್ತು. ವಿದುರ ಬಯಸ್ತಾ ಇರೋದೇ ಬೇರೆ. ಆದರೆ ಇಲ್ಲಿ ದುರ್ಯೋಧನಾದಿಗಳು ಏನು ಇಷ್ಟಪಡ್ತಾರೆ, ರಾಜ್ಯ ಬೇಕು, ರಾಜ್ಯ ಬೇಕು, ರಾಜ್ಯಭಾರ ಮಾಡಬೇಕು, ಅಷ್ಟೇ ಅವ್ರ ಮನಸ್ಸಲ್ಲಿರೋದು. ಅದಕ್ಕೆ ಭಗವಂತ ಆಯಿತು, ನೀವು ಅದನ್ನೇ ಮಾಡಿ, ನಿಮ್ಗೆ ಅದರಲ್ಲೇ ನಾನು ನಿಮಗೆ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಭಗವಂತನ ಸಹಾಯವನ್ನು ಬೇಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಅವನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾದ ಆತ್ಮನಾಗ್ತಾನೆ. ಯಾತ್ರೆ ಮಾಡುತ್ತಾ ತನ್ನ ಪರ್ಯಟನದ ಪ್ರಗತಿಯಲ್ಲಿ ಇದನ್ನು ಈಡೇರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಾಯಿತು. ಈ ಮೂಲಕ ಅವನು ಸಕಲ ಸಂದೇಹಗಳಿಂದ ಮುಕ್ತನಾದನು. ಈ ರೀತಿ ಯಾತ್ರೆ ಮಾಡ್ತಾ 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 ಅವನಿಗೆ ಏನೇನು ಆಸೆಗಳಿತ್ತು ಅದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಯಿತು. ಆದ್ದರಿಂದ ಏನಾಯಿತು, ಅವನು ಎಲ್ಲ ಸಂದೇಹಗಳಿಂದ ಅವನಿಗೇನೇನು ಡೌಟ್ಗಳಿತ್ತೋ ಅದೆಲ್ಲದರಿಂದ ಅವನು ಮುಕ್ತನಾಗ್ತಾನೆ. ಮನೆ ಬಾಗಿಲು ಬಿಟ್ಟು ಬಂದುದಕ್ಕೆ ಅವನಿಗೆ ಸ್ವಲ್ಪವೂ ವಿಷಾದವಾಗಲಿಲ್ಲ. ಮನೆಯಲ್ಲಿನ ಸ್ವಾತಂತ್ರ್ಯಕ್ಕಿಂತ ದೇವರ ಕರುಣೆಯನ್ನು ಅವಲಂಬಿಸಿರುವುದು ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವೆಂಬುದು ಈಗ ಅವನ ಅನುಭವಕ್ಕೆ ಬಂದಿತ್ತು. ಅಂದರೆ ಮನೆ, ಮಠ, ಬಾಗಿಲು, ಕಿಟಕಿ ಎಲ್ಲವನ್ನ ಬಿಟ್ಟು ಹೊರಟೋಗಿದ್ದಾನೆ. ಅದ್ರ ಬಗ್ಗೆ ಅವನಿಗೆ ಯೋಚನೆನೂ ಇಲ್ಲ, ವಿಷಾದನೂ ಇಲ್ಲ. ಮನೆಯಲ್ಲಿರುವಂಥ ಸ್ವಾತಂತ್ರ್ಯ ಇದೆಯಲ್ಲ, ಅದಕ್ಕಿಂತ ದೇವರ ಕರುಣೆಯನ್ನು ಅವಲಂಬಿಸಿರೋದಿದೆಯಲ್ಲ, ಇದು ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಅನ್ನೋದು ಈಗ ಅವನಿಗೆ ಅನುಭವಕ್ಕೆ ಬಂತು. ಅಂದರೆ ಅವನು ಅಂದ್ಕೊಂಡಿರ್ತಾನೆ ಮನೆಯಲ್ಲೇ ನಮ್ಗೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ ಅಂತಂದ್ಬಿಟ್ಟು, ಆದರೆ ಹೊರಗಡೆ ಬಂದಮೇಲೆ ಗೊತ್ತಾಗುತ್ತೆ ಭಗವಂತ ನನ್ನ ಮೇಲೆ ಎಷ್ಟು ಕರುಣೆಯನ್ನು ತೋರಿಸಿದಾನಪ್ಪ. ಈ ರೀತಿಯ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿ ನಾನು ಹೊರಗಡೆ ಬರೋ ಥರ ಮಾಡಿ ನನಗೆ ಇದನ್ನೆಲ್ಲ ಅನುಭವ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಅವ್ನಿಗೆ ಅನಿಸುತ್ತೆ. ಯಾರೇ ಆಗಲಿ ತಮಗೆ ಭಗವಂತನ ರಕ್ಷಣೆ ಇದೆ ಎಂದು ಸಂಪೂರ್ಣವಾಗಿ ಮನವರಿಕೆಯಾಗುವವರೆಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬಾರದು. ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗವರೆಗೂ ನಮಗೆ ಅನುಭವ ಬರೋದಿಲ್ವೋ, ಅನುಭವಕ್ಕೆ ಬರಬೇಕು, ನಮಗೆ ಹೆಚ್ಚಿನ ಸ್ವಾತಂತ್ರ್ಯ ಹೊರಗಡೆನೇ ಇದೆ ಅನ್ನೋದು ಗೊತ್ತಾಗಬೇಕು. ಆಮೇಲೆ ನಮಗೆ ಭಗವಂತನ ರಕ್ಷೆ ಅನ್ನೋದು ಯಾವಾಗಲೂ ಇದೆ ಅನ್ನೋದು ನಮ್ಮ ಮನಸ್ಸಲ್ಲಿ ಸ್ಟ್ರಾಂಗಾಗಿ ಬರಬೇಕು. ಆ ಒಂದು ವಿಶ್ವಾಸ ನನ್ನಲ್ಲಿರಬೇಕು, ಆ ನಂಬಿಕೆ ಅನ್ನೋದು ನನ್ನಲ್ಲಿರಬೇಕು. ನಿಜವಾಗ್ಲೂ ಭಗವಂತನ ರಕ್ಷಣೆ ನನಗಿದೆ ಅಂತಂದ್ಬಿಟ್ಟು ಅಲ್ಲಿವರೆಗೂ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜೀವನದ ಈ ಹಂತವನ್ನು ಭಗವದ್ಗೀತೆಯಲ್ಲಿ ಅಭಯಂ ಸತ್ವ ಸಂಶುದ್ಧಿ ಎಂದು ವಿವರಿಸಲಾಗಿದೆ. ಬದುಕಿರುವ ಪ್ರತಿ ಜೀವಿಯು ವಾಸ್ತವದಲ್ಲಿ ಸಂಪೂರ್ಣವಾಗಿ ಭಗವಂತನ ಕರುಣಾವಲಂಬಿ. ಆದರೆ ಪರಿಶುದ್ಧ ಜೀವನ ನಡೆಸಿದಲ್ಲದೆ ಅವನು ಈ ಸ್ಥಾನವನ್ನು ಪಡೆಯಲಾರನು. ನೋಡಿ, ಈ ಒಂದು ಹಂತ ಇದೆಯಲ್ಲ, ಅಂದರೆ ಭಗವಂತ ನನಗಿದ್ದಾನೆ ಅಂತ ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಅನಿಸುತ್ತಲ್ವಾ, ಆ ಹಂತವನ್ನು ಭಗವದ್ಗೀತೆಯಲ್ಲಿ ಅಭಯಂ ಸತ್ವ ಸಂಶುದ್ಧಿ ಅಂತ ಹೇಳಿದ್ದಾರೆ. ಅಂದರೆ ಬದುಕಿರುವಂಥ ಪ್ರತಿ ಜೀವಿ ಕೂಡ ವಾಸ್ತವದಲ್ಲಿ ಸಂಪೂರ್ಣವಾಗಿ ಆ ಭಗವಂತನ ಕರುಣಾವಲಂಬಿ. ಅಂದರೆ ಅವನು ನಮ್ಮ ಮೇಲೆ ಕರುಣೆ ಇಟ್ಟಿರೋದ್ರಿಂದ ನಾವಿರೋದು. ಆದರೆ ಪರಿಶುದ್ಧವಾದಂಥ ಜೀವನವನ್ನು ನಡೆಸಿಲ್ಲ ಅಂತಂದರೆ ನಾವು ಆ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಗವಂತ ಸದಾ ನಮ್ಮ ರಕ್ಷಣೆಯಲ್ಲಿರ್ತಾನಲ್ಲ, ಆ ಸ್ಥಾನ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಪ್ರಹ್ಲಾದ ಮಹಾರಾಜ. ಅವರ ತಂದೆ ಅವನಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಕೊಡ್ತಾನೆ. ಸಾಯಿಸಬೇಕು ಅಂತ ವಿಷ ಕೂಡ ಕೊಡ್ತಾನೆ, ಮೇಲಿಂದ ತಳ್ಳಿಸ್ತಾನೆ, ಬೆಂಕಿಯಲ್ಲಿ ಹಾಕ್ತಾನೆ, ಆನೆ ಕೈಯಲ್ಲಿ ತುಡಿಸ್ತಾನೆ, ಏನೇನೋ ಮಾಡ್ತಾನೆ. ಆದರೆ ಅವನಿಗೆ ಇಷ್ಟು ಚಿಕ್ಕ ಹುಡುಗ ಭಯನೇ ಆಗೋದಿಲ್ಲ. ಅವನ ಮನಸ್ಸಲ್ಲಿ ಏನು ಅಂತಂದರೆ, ನನ್ನನ್ನು ಕಾಪಾಡೋದಕ್ಕೆ ನಾರಾಯಣ ಇದ್ದಾನೆ, ಅವನು ನನ್ನನ್ನು ಕಾಪಾಡಬೇಕು ಅಂದರೆ ಕಾಪಾಡ್ತಾನೆ, ಇಲ್ಲ ಅಂದರೆ ಇಲ್ಲ. ಅಷ್ಟು ಅವನು ದೃಢವಾಗಿ ನಂಬಿರ್ತಾನೆ. ಅವನಿಗೆ ಇಷ್ಟ ಇಲ್ಲ ಅಂತಂದಮೇಲೆ ನಾನು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವನ ಇಚ್ಛೆ ಹೇಗಿರುತ್ತೋ ಹಾಗಾಗಲಿ ಅಂತಂದರೆ ಅಷ್ಟು ನಂಬಿಕೆಯನ್ನು ಅವನು ಇಟ್ಟಿದ್ದ. ಆ ರೀತಿ ಇರಬೇಕು, ಅಂದರೆ ಪರಿಶುದ್ಧವಾಗಿರಬೇಕು ನಮ್ಮ ಒಂದು
ಹೃದಯ. ಆಗ ಮಾತ್ರ ನಾವು ಆ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ. ಅವಲಂಬನೆಯ ಈ ಹಂತವನ್ನು ಸತ್ವ ಸಂಶುದ್ಧಿ ಅಥವಾ ಬಾಳಿನ ಶುದ್ಧೀಕರಣ ಎಂದು ಕರೆಯಲಾಗಿದೆ. ಅಂದರೆ ಯಾರು ಪರಿಶುದ್ಧ ಜೀವನವನ್ನು ನಡೆಸ್ತಾರೋ ಅವರಿಗೆ ಒಂದು ಸ್ಥಾನ ಸಿಗತ್ತೆ. ಮತ್ತು ಈ ರೀತಿ ಅವಲಂಬಿಸಿರ್ತೀವಲ್ವಾ, ಭಗವಂತನ ಮೇಲೆ ಡಿಪೆಂಡ್ ಆಗಿರ್ತೀವಲ್ವಾ, ಈ ಹಂತವನ್ನು ಸತ್ವ ಸಂಶುದ್ಧಿ ಅಥವಾ ಬಾಳಿನ ಶುದ್ಧೀಕರಣ ಅಂತ ಕರೆದಿದ್ದಾರೆ. ಇಂತಹ ಶುದ್ಧೀಕರಣ ಫಲವು ಭಕ್ತನ ನಿರ್ಭೀತಿಯ ಮೂಲಕ ಪ್ರಕಟವಾಗುತ್ತದೆ. ಭಗವಂತನ ಭಕ್ತನನ್ನು ನಾರಾಯಣ ಪರ ಎಂದು ಕರೆಯಲಾಗಿದೆ. ನಾರಾಯಣ ಪರನಾದವನು ಎಂದಿಗೂ ಯಾವುದಕ್ಕೂ ಹೆದರುವುದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ಭಗವಂತನು ತನ್ನನ್ನು ರಕ್ಷಿಸುತ್ತಾನೆ ಎಂಬುದು ಅವನಿಗೆ ಸದಾ ಗೊತ್ತಿರುತ್ತದೆ. ನೋಡಿ, ಇಲ್ಲಿ ಶುದ್ಧೀಕರಣ ಫಲ ಇದೆಯಲ್ಲ, ಅಂದರೆ ನಾವು ಈಗ ಭಗವಂತನ ಮೇಲೆ ಡಿಪೆಂಡ್ ಆಗಿರ್ತೀವಲ್ವಾ, ಅದನ್ನು ಬಾಳಿನ ಶುದ್ಧೀಕರಣ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಶುದ್ಧೀಕರಣ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಗೆ ಇದರ ಅನುಭವ ಆಗಲ್ಲ. ಮತ್ತು ಶುದ್ಧೀಕರಣ ಫಲ ಇದೆಯಲ್ಲ, ಅದು ಯಾವಾಗ ನಾವು ನಿರ್ಭೀತಿಯಿಂದ ಇರ್ತೀವೋ, ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ವೋ, ಆಗ ಮಾತ್ರ ಇದು ಪ್ರಕಟವಾಗುತ್ತೆ. ಭಯ ಇದ್ದವ್ರಿಗೆ ಭಗವಂತ ಕಾಣಿಸೋದು ಇಲ್ಲ. ಭಗವಂತನ ಭಕ್ತನನ್ನು ಏನಂತ ಕರೀತಾರೆ? ನಾರಾಯಣ ಪರ ಅಂತ ಕರೀತಾರೆ. ಯಾವುದೇ ಸಂದರ್ಭ ಆಗಿರ್ಬೋದು, ಯಾವುದೇ ಸ್ಥಿತಿ ಆಗಿರ್ಬೋದು, ಯಾವುದೇ ಒಂದು ಸುಖ ದುಃಖ ಅಥವಾ ನೆಮ್ಮದಿ ಆಗಿರ್ಬೋದು, ಅಂದರೆ ಅವನು ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ. ಯಾವುದೇ ಸಂದರ್ಭ ಬರಲಿ, ಏನೇ ಬರಲಿ, ಅವನು ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಅವನು ನಂಬಿರ್ತಾನೆ. ಮತ್ತು ಅದು ಅವನಿಗೆ ಗೊತ್ತಿರುತ್ತೆ. ಅವನು ತನ್ನ ಮಿತ್ರರು ಮತ್ತು ಶತ್ರುಗಳ ಕಣ್ಣಿಗೆ ಅವನು ಬೀಳಲಿಲ್ಲ. ಮಿತ್ರರಾಗಲಿ ಶತ್ರುಗಳಾಗಲಿ ಅವನನ್ನು ಗುರುತಿಸ್ಲಿಲ್ಲ. ಹೀಗೆ ವಿಶ್ವದ ನಾನಾ ಕರ್ತವ್ಯಗಳ ಹಂಗಿಲ್ಲದೆ ಜೀವನ ಸ್ವಾತಂತ್ರ್ಯವನ್ನು ಅನುಭವಿಸಿದನು. ಅಂದರೆ ನಾರಾಯಣ ಪರನಾದವನು ಯಾವತ್ತೂ ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಎಂಥ ಸಂದರ್ಭ ಬಂದರೂ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಈ ದೃಢ ನಂಬಿಕೆಯಿಂದ ಎಲ್ಲೇ ಇರಲಿ, ಹೇಗೆ ಇರಲಿ, ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಅವನಿಗೆ ಸದಾ ಗೊತ್ತಿರುತ್ತೆ. ಇದಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ, ಪ್ರಹ್ಲಾದ ಮಹಾರಾಜ ಇದಕ್ಕೆ ಒಳ್ಳೆ ಎಕ್ಸಾಂಪಲ್ಲು ಅಂತಂದ್ಬಿಟ್ಟು ಅದನ್ನು ನೆನಪಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಆಮೇಲೆ ಈ ಒಂದು ದೃಢ ನಂಬಿಕೆಯಿಂದ ವಿದುರ ಏನು ಮಾಡ್ದ? ಒಂಟಿಯಾಗಿಯೇ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಅವನು ಮಿತ್ರರಾಗಿರಲಿ ಶತ್ರುಗಳಾಗಿರಲಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ನೋಡಿದ್ರು ಕೂಡ ಮಿತ್ರರು ಶತ್ರುಗಳು ಅವನನ್ನು ಗುರುತಿಸ್ಲಿಲ್ಲ. ಹೀಗೆ ಅವನು ವಿಶ್ವದ ನಾನಾ ಕರ್ತವ್ಯಗಳ ಹಂಗಿಲ್ಲದೆ ಜೀವನ ಸ್ವಾತಂತ್ರ್ಯವನ್ನು ಅನುಭವಿಸಿದನು. ಯಾರ ಜಂಜಾಟನೂ ಇಲ್ಲದೆ ಅವನು ತನ್ನದೇ ಆದಂಥ ಒಂದು ಆನಂದ, ಅಂದರೆ ಸ್ವತಂತ್ರವಾಗಿರುವಂಥ ಒಂದು ಆನಂದ ಇದೆಯಲ್ಲ, ಅದನ್ನು ಅನುಭವಿಸ್ತಾನೆ. ಭಗವಾನ್ ಶ್ರೀಕೃಷ್ಣನು ಮತ್ಸ್ಯಲೋಕದಲ್ಲಿ ತನ್ನ ಶಾಶ್ವತ ಆನಂದಮಯ ಶ್ಯಾಮಸುಂದರನ ರೂಪದಲ್ಲಿ ಸ್ವತಃ ಉಪಸ್ಥಿತನಾದಾಗ ಭಗವಂತನ ಪರಿಶುದ್ಧ ಭಕ್ತರಲ್ಲದವರು ಅವನನ್ನಾಗಲಿ ಅವನ ಮಹಿಮೆಗಳನ್ನಾಗಲಿ ಗುರುತಿಸಲಾರರು. ಅಂದರೆ ಅರ್ಥ ಏನು? ಭಗವಂತನಾದಂಥ ಶ್ರೀಕೃಷ್ಣ ಈ ಒಂದು ಲೋಕದಲ್ಲಿ ಅವನು ಬಂದಿದ್ದಾಗ ಯಾವ ರೂಪದಲ್ಲಿ ಬಂದಿರ್ತಾನೆ? ಶಾಶ್ವತವಾದಂತಹ ಆನಂದಮಯ ಶ್ಯಾಮಸುಂದರನ ರೂಪದಲ್ಲಿ ಅವನು ಸ್ವತಃ ಇಲ್ಲಿ ಇದ್ದಾಗ ಭಗವಂತನ ಪರಿಶುದ್ಧ ಭಕ್ತರಲ್ಲದವರು ಇರ್ತಾರಲ್ಲ, ಅವರು ಅವನನ್ನು ಗುರುತಿಸೋದಿಲ್ಲ, ಅವನ ಮಹಿಮೆಗಳನ್ನು ಕೂಡ ಗುರುತಿಸೋದಿಲ್ಲ. ಅದಕ್ಕಿಲ್ಲಿ ಭಗವಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾನೆ. 9ನೇ ಅಧ್ಯಾಯ 11ನೇ ಶ್ಲೋಕ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಹರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಅಂದರೆ ಏನು? ನಾನು ಮನುಷ್ಯ ರೂಪದಲ್ಲಿ ಮೇಲಿಂದ ಇಳಿದು ಬಂದಾಗ ಮೂಢರು ಇರ್ತಾರಲ್ಲ, ಅವರು ನನ್ನನ್ನು ಅಪಹಾಸ್ಯ ಮಾಡ್ತಾರೆ. ಇರುವುದೆಲ್ಲರ ಪ್ರಭು ನಾನೇ, ನನ್ನ ಈ ದಿವ್ಯ ದೃಷ್ಟಿ ಇದೆಯಲ್ಲ ಇದು ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂದರೆ ಯಾರು ಭಕ್ತರಾಗಿಲ್ಲದೆ ಇರ್ತಾರೋ ಅವರಿಗೆ ಇವನು ಸದಾ ವಿಸ್ಮಯಕಾರಿ, ಒಂಥರ ಆಶ್ಚರ್ಯ ಭರಿತನಾಗಿರ್ತಾನೆ. ಆದರೆ ಅವನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಯಾರು ಮುಳುಗಿರ್ತಾರೋ ಅವರಿಗೆ ಅವನು ಸದಾ ಗೋಚರಿಸ್ತಾನೆ, ಅಂದರೆ ಅವನಿಗೆ ಕಾಣಿಸ್ತಾನೆ. ಆದರೆ ಇವರಿಗೆ ಕಾಣಿಸೋದಿಲ್ಲ, ಅವ್ರು ಯೋಚನೆ ಮಾಡೋದಕ್ಕೂ ಆಗಲ್ಲ, ಆ ರೀತಿ ಇರ್ತಾನೆ. ವಿಸ್ಮಯ ಅಂತಂದ್ರೆ ಏನು? ಯಾರು ನೋಡದೇ ಇರುವಂಥದ್ದು ನಾವು ನೋಡಿಬಿಟ್ರೆ ನಮ್ಗಾಗುತ್ತಲ್ಲ, ಅಥವಾ ಕೇಳದೇ ಇರುವಂಥದ್ದನ್ನು ಕೇಳಿಬಿಟ್ರೆ ನಮ್ಮಲ್ಲಿ ಒಂದು ಭಾವನೆ ಬರುತ್ತಲ್ಲ, ಅದನ್ನು ಅಂದರೆ ಆಶ್ಚರ್ಯಕರ ಅಥವಾ ವಿಸ್ಮಯಕಾರಿಯಾಗಿರುವಂಥದ್ದು, ಆ ರೀತಿ ಕಾಣಿಸ್ಕೊಳ್ತಾನೆ ಭಗವಂತ ಅಂತ ಅವ್ರಿಗೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.